ಫೆಬ್ರವರಿ 28. ಇವತ್ತಿಗೆ ಕರೆಕ್ಟಾಗಿ 105 ದಿನ ಆಯಿತು. ದಾಳಿಯ ಮೊಟ್ಟ ಮೊದಲ ದಿನವೇ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯನ್ನ ಕುಟುಂಬದ 40 ಜನರ ಸಮೇತ ಹೊಡೆದಾಕ್ಬಿಟ್ರು. ಕುಟುಂಬಸ್ಥರು, ಆತನ ಕ್ಲೋಸ್ ಕಾನ್ಫಿಡೆಂಟ್ಗಳ ಸಮೇತ ಹೊಡೆದಾಕ್ಬಿಟ್ರು. 40ಕ್ಕೂ ಹೆಚ್ಚು ಜನ, 105 ದಿನ. ಅಲ್ಲಿಂದ ಇಲ್ಲಿ ತನಕ ಅಯಾತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಯಾವಾಗ, ಅಂತ್ಯ ಸಂಸ್ಕಾರ ಯಾವಾಗ? ಅನೇಕ ಸಲ ನಾವು ಪ್ರಶ್ನೆ ಕೇಳಿದ್ವಿ, ಹೆಣ ಎಲ್ಲಿಟ್ಟಿದ್ದಾರೆ, ಯಾವಾಗ ಮಣ್ಣು ಮಾಡ್ತಾರೆ? ಅಂತೂ ಇಂತೂ ಇವತ್ತು ಬಂತು ನೋಡ್ರಿ ಸುದ್ದಿ. 105 ದಿನಗಳಾದ ಮೇಲೆ ಸುದ್ದಿ ಬಂದಿದೆ. ಅಂತ್ಯ ಸಂಸ್ಕಾರ ಈಗಲೇ ಅಲ್ಲ, ಮುಂದಿನ ತಿಂಗಳು 4ನೇ ತಾರೀಕು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಶುರುವಾಗಿ 9ನೇ ತಾರೀಕು ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿಯೋದು. 105 ದಿನಗಳ ನಂತರ ಬಂದಿರುವ ಸುದ್ದಿ, ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿದಾಗ ಅಯಾತುಲ್ಲಾ ಅಲಿ ಖಮೇನಿ ಮೃತಪಟ್ಟು 131 ದಿನಗಳಾಗಿರುತ್ತೆ. 4ನೇ ತಾರೀಕು, ಜುಲೈ 4ನೇ ತಾರೀಕು ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ, ಅಲ್ಲಿಗೆ ಯಾರ್ದೂ ಆಗಿಲ್ಲ ಮಣ್ಣು ಅಂತ ಅರ್ಥ, ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಶ್ರದ್ಧಾಂಜಲಿ ಸಮಾರಂಭಗಳು ನಡೀತವೆ. 6ನೇ ತಾರೀಕು ಸಾರ್ವಜನಿಕರ ದರ್ಶನಕ್ಕೆ ಶವವನ್ನು ಇಡಲಾಗುತ್ತೆ. 7ನೇ ತಾರೀಕು ಕೋಮಿಗೆ ತಗೊಂಡು ಹೋಗ್ತಾರೆ. ಇರಾನಿನ ಒಂದು ಊರದು. ಹಂಗೆ ನೋಡಿದ್ರೆ ಶಿಯಾಗಳಿಗೆ ತುಂಬ ಪವಿತ್ರವಾದ ಊರು. ಅಫ್ಕೋರ್ಸ್ ಎಲ್ಲ ಮುಸ್ಲಿಮರಿಗೂ ಮಕ್ಕಾ ಮದೀನಾ ಪವಿತ್ರವೇ, ಅದು ಶಿಯಾಗಳಿಗೂ ಅನ್ವಯಿಸುತ್ತೆ. ಮೆಕ್ಕಾ ಮದೀನಾ ಹೊರತುಪಡಿಸಿದ್ರೆ, ಮೆಕ್ಕಾ ಮದೀನಾ ಸೌದಿ ಅರೇಬಿಯಾದಲ್ಲಿದೆ. ಶಿಯಾಗಳ ಪವಿತ್ರ ಕ್ಷೇತ್ರಗಳು ಇರೋದು ಇರಾಕು, ಇರಾನ್ನಲ್ಲಿ. ಉದಾಹರಣೆಗೆ ಇರಾಕ್ನಲ್ಲಿ ಕರ್ಬಲಾ ಬರುತ್ತೆ. ಮೊಹಮ್ಮದ್ ಪೈಗಂಬರರ ಮೊಮ್ಮಗನ ಅಂತ್ಯವಾದಂಥ ಊರದು ಕರ್ಬಲಾ. ಅಲ್ಲಿ ಅವ್ರದ್ದೊಂದು ಸಮಾಧಿ ಇದೆ. ಶಿಯಾಗಳು ಬಹಳ ನಡ್ಕತಾರ. ಇದು ಮೊಹಮ್ಮದ್ ಪೈಗಂಬರರು ಕಾಲವಾದ ನಂತರ ನೆಕ್ಸ್ಟ್ ಸಿಂಹಾಸನಕ್ಕಾಗಿ ಇಸ್ಲಾಮಿನೊಳಗೆ ಒಂದು ಏನು ಗಲಾಟೆ ಶುರುವಾಯ್ತಲ್ಲ, ಮೊಹಮ್ಮದ್ ಪೈಗಂಬರರ ಕುಟುಂಬಸ್ಥರಿಗೆ ಹೋಗಬೇಕಾ ಅಥವಾ ಅವರ ಜೊತೆಗೆ ನಿಂತು ಬಡದಾಡಿದಂಥವರಿಗೆ, ಹೋರಾಡಿದಂಥವ್ರಿಗೆ ಹೋಗ್ಬೇಕಾ ಅನ್ನೋ ಒಂದು ಗಲಾಟೆ ಶುರುವಾಯ್ತಲ್ಲ, ಅದರಲ್ಲಿ ಜೊತೆಗೆ ನಿಂತು ಬಡದಾಡಿದವರ ಕೈ ಮೇಲಾಯಿತು. ಅವರು ಪೈಗಂಬರರ ರಕ್ತ ಅಂದರೆ ಅವರ ಕುಟುಂಬದವ್ರನ್ನ ಯಾರನ್ನೂ ಉಳಿಸೋದಿಲ್ಲ ಅಂತ ಹೊರಟುಬಿಟ್ರು. ಮೊಹಮ್ಮದ್ ಪೈಗಂಬರರ ಕುಟುಂಬದವರನ್ನು, ಕರ್ಬಲಾದಲ್ಲಿ ಮೊಹಮ್ಮದ್ ಪೈಗಂಬರರ ಮೊಮ್ಮಗು ಹತ್ಯೆ ಆಯಿತು, ಮೊಮ್ಮಗನ ಹತ್ಯೆ ಆಯಿತು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಂತ ಇವರೆಲ್ಲ ಬಂದದ್ದು ಕೋಮ್ ನಗರಕ್ಕೆ. ಅಲ್ಲಿ ಶಿಯಾಗಳ 7ನೇ ಇಮಾಮರ ಮಗಳು ಮತ್ತು 8ನೇ ಇಮಾಮರ ಸಹೋದರಿ ಫಾತಿಮಾ ಅವರ ಸಮಾಧಿ ಇದೆ. ಆ ಕಾರಣಕ್ಕಾಗಿ ಶಿಯಾಗಳಿಗೆ ಬಹಳ ಪವಿತ್ರ ನಗರ ಅದು ಕೋಮ್. ಅಲ್ಲಿ 7ನೇ ತಾರೀಕು ಸಾರ್ವಜನಿಕ ದರ್ಶನಕ್ಕೆ ಇಡ್ತಾರೆ. 9ನೇ ತಾರೀಕು ಮಷಾದ್ನಲ್ಲಿ ತಗೊಂಡ್ಬರ್ತಾರೆ, ಮಷಾದಿಗೆ ತಗೊಂಡು ಬರ್ತಾರೆ. ಅಲ್ಲಿ ಇಮಾಮ್ ರೇಜಾ ಶ್ರೈನ್ ಅಂತ ಒಂದಿದೆ. ಇಮಾಮ್ ರೇಜಾ ಶಿಯಾಗಳ ಮತ್ತೊಬ್ಬ ಇಮಾಮ್, ಅವರ ಒಂದು ಸಮಾಧಿ ಇದೆ, ಅಲ್ಲಿ ತಗೊಂಡ್ಬರ್ತಾರೆ. ಆ ಮಷಾದ್ ಅಯಾತುಲ್ಲಾ ಅಲಿ ಖಮೇನಿ ಅವರ ಹುಟ್ಟೂರು ಕೂಡ ಹೌದು. ಶಿಯಾಗಳ ಮತ್ತೊಂದು ಅತ್ಯಂತ ಪವಿತ್ರ ನಗರ. ಅಲ್ಲಿ ಅಂತಿಮವಾಗಿ ಜುಲೈ 9ನೇ ತಾರೀಕು ಅಂತ್ಯ ಸಂಸ್ಕಾರ ನಡೆಯುತ್ತೆ.